ಹಾಯ್ ಗಾಯ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತು ನಾನು ಗೃಹ ಪ್ರವೇಶದ ಹಿಂದಿನ ದಿನ ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಳ್ತೀವಿ ಅಂತ ಇವತ್ತಿನ ವ್ಲಾಗಲ್ಲಿ ತಿಳಿಸ್ತೀನಿ. ಹಾಗೆ ಇವಾಗ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ ನನ್ನ ಊರಿಗೆ ಹೋಗ್ತಾ ಇದ್ದೀನಿ, ಅಂದರೆ ಅಂಡಿಗೆಗೆ ನನ್ನ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ. ನಾವು ಡೈರೆಕ್ಟಾಗಿ ಅತ್ತೆನೂ ಕೂಡ ಅತ್ತಿಗೆ ಮನೆ ಬಂದಿದ್ದರು, ನಾನು ಕೂಡ ಡೈರೆಕ್ಟಾಗಿ ಬಂದ್ವಲ್ವ. ಸೊ ಹಾಗೆ ಸ್ವಲ್ಪ ಐಟಮ್ ಎಲ್ಲ ಬೇಕಾಗಿತ್ತು ನಮಗೆ, ಮನೇಲಿತ್ತಲ್ವ. ಸೊ ಅದಕ್ಕೆ ಹೋಗಿ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ವಿ. ಹಾಗೆ ನಮ್ಮೂರಲ್ಲಿ ಒಂದು ಹನುಮಾನ್ ಇವತ್ತು ಶನಿವಾರ ಆಗಿರೋದ್ರಿಂದ ಆಂಜನೇಯದು ಇದನ್ನು ಮಾಡ್ತಾರೆ, ಒಂದು ಫಂಕ್ಷನ್ ಥರ ಮಾಡ್ತಾರೆ, ಜಾತ್ರೆ ಟೈಪ್. ಇದು ನಮ್ಮನೆ ಬಂದಿದ್ದೀವಿ ನಾವು, ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಬಂದ್ವಿ. ನೋಡಿ ನಮ್ಮನೆ ಬಂದಿದ್ದೀವಿ ನಾವು. ಹೋಗಿಲ್ಲ, ಹೋಗ್ಬೇಕು. ಹೋ ಮನೆ. ಹಾಂ, ಎಂತಕ್ಕೆ ಬಿಂದಕ ಬಾಯಿಲಿ ನೋಡ್ರಿ, ಬಿಂದಕ ಬಾಯಿಲಿ. ಓಕೆ ಬಾಯ್, ಹೋಗ್ತಾ ಇದ್ದೀವಿ ಮತ್ತೆ ರಿಟರ್ನ್ ಟು ಅತ್ತಿಗೆ ಮನೆ. ಬಾಯ್. ನೋಡಿ, ಹಾಗೆ ನಾವು ಮನೆಯಿಂದ ಹೊರಡುವಾಗ ಇಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ಬಂದುಬಿಟ್ಟು ಅವಾಗಷ್ಟೇ ಜಸ್ಟ್ ಎಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ರು. ನಾವು ಕೂಡ ದರ್ಶನ ತೊಗೊಂಡು ನಾನು ಹಸ್ಬೆಂಡ್ ಹಾಗೆ ಮನ್ವಿತ್ತು ಮುಗಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಈ ವರ್ಷ ಅಲ್ಲ ಅಂದರೆ ಒಂದು ಹಿಂದಿನ 2 years ಬ್ಯಾಕಲ್ಲಿ ನಾವು ಇಲ್ಲಿ ಬಂದಿದ್ದು. ಈ ಒಂದು ಫಂಕ್ಷನ್ ಸಿಕ್ಕಿತ್ತು, ನಮಗೆ ಜಾತ್ರೆ ಸಿಕ್ಕಿತ್ತು ಅಂತಲೇ ಹೇಳ್ಬೋದು. ಲಾಸ್ಟ್ ಎಲ್ಲ ಬರೋಕ್ಕಾಗಿರಲಿಲ್ಲ. ಅತ್ತೆ ಇವಾಗ ಅದೇ ಊರಿಗೆ ಹೋಗ್ತೇವೆ ಅಂದ ತಕ್ಷಣ ಹೇಳಿದರು, ಹೋಗಿ ಬನ್ನಿ ಅಲ್ಲಿಗೆ ಅಂತ. ಸೊ ಓಕೆ ಅಂತ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಅದಕ್ಕೆ ಮನೆಗೆ ರಿಟರ್ನ್ ಬನ್ನಿ ಅಂತ ರೀತಿ ಅಂತ ಹೇಳಿ ಇವತ್ತಿನ ವ್ಲಾಗ್ ತೋರಿಸ್ತೀನಿ. ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ಹೊಸ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಕ್ಲಿಕ್ ಮಾಡಿ ನನ್ನ ವೀಡಿಯೋಸ್ ನೀವು ನೋಡ್ಬೋದು. ಓಕೆನಾ? ಇಷ್ಟ ಆದರೆ ಹೇಳಬೇಕಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡ್ಬೋದು. ನಿಮ್ಮ ಅನಿಸಿಕೆ ಅಭಿಪ್ರಾಯ ನನಗೆ ತಿಳಿಸಿ, ಮಿಸ್ ಮಾಡಿಬಿಡಿ. ಅಡುಗೆ ಮನೆ ಫಂಕ್ಷನ್ದು ವ್ಲಾಗ್ನ ನಾನು ತುಂಬ ಗಮನ ಕೊಟ್ಟು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದಕ್ಕೆಲ್ಲ ಸಪೋರ್ಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಸಪೋರ್ಟ್ ಮಾಡಿ. ಓಕೆನಾ? ಎಲ್ಲ ಮುಗಿಸ್ಕೊಂಡು ಆನಂತರ ನಾವು ಬಂದೀವಿ. ಹಾಗೆ ಅತ್ತಿಗೆಗೆ ನಮ್ಮ ಕಡೆಯಿಂದ, ಅಂದರೆ ಹಸ್ಬೆಂಡು ನಾನು ನಮ್ಮ ಕಡೆಯಿಂದ, ಅದಕ್ಕೆ ತವ್ರ ಮನೆ ಕಡೆಯಿಂದ ನಾವು ಸುಮ್ಮನೆ ಏನಾದ್ರು ಒಂದು ಮನೆಗೆ ಮಾಲ್ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ಐಟಮ್ ಅದು ಚೆನ್ನಾಗಿರುತ್ತೆ ಅಂತ ನಾವು ಫ್ರಿಜ್ ಕೊಡಿಸಿದ್ವಿ ಹೈಯರಿಂದ. ತುಂಬ ಚೆನ್ನಾಗಿದೆ, 4 ಸ್ಟಾರ್ ಚೆನ್ನಾಗಿದೆ. ಅದನ್ನೇ ಸ್ವಲ್ಪ ಗಿಫ್ಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಅದು ಅವತ್ತಿನ ದಿನ ಬಂದರೆ ಚೆನ್ನಾಗಿರಲ್ಲ, ಅವಾಗೆ ಫಿಕ್ಸ್ ಎಲ್ಲ ಮಾಡೋಕ್ಕೆ. ಅದಕ್ಕೆ ಹಿಂದಿನ ದಿನ ಬಂದರೆ ಚೆನ್ನಾಗಿರುತ್ತೆ ಫಿಕ್ಸ್ ಎಲ್ಲ ಮಾಡೋಕ್ಕೆ, ಆಮೇಲೆ ಏನಾದರೂ ಇಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ಅವತ್ತಿನ ದಿನ ಬಂತು. ಅದನ್ನೆಲ್ಲ ಇಟ್ಬಿಟ್ಟು ಆನಂತರ ಐಸ್ ಕ್ರೀಮ್ ಬಂದಿತ್ತು, ಕ್ಯಾಂಡಿ ತಿಂದು ತುಂಬ ದಿನ ಆಗಿತ್ತು. ಅದು ಊರ ಕಡೆ ಬರುತ್ತಲ್ಲ ಕ್ಯಾಂಡಿ, ಸೊ ಅದನ್ನೇ ತಿನ್ನೋಣ ಅಂತ ಬಿಟ್ಟು ಅಕ್ಕ ಕೊಡಿಸ್ತಾಯಿದ್ರು, ನಾವೆಲ್ಲ ತಿಂತಾಯಿದ್ವಿ. ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡು ಹಾಗೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೊಂದು ವಿಷಯ ಏನಂತ ಅಂದರೆ, ರಿಟರ್ನ್ ಗಿಫ್ಟು ಬಂದವರಿಗೆ ರಿಟರ್ನ್ ಗಿಫ್ಟ್ ಕೊಡ್ತಾರಲ್ವ. ಸೊ ಅದಕ್ಕೆ ನಾವು ಈ ಥರ ಬೌಲ್ಗಳು ತಂದಿದ್ದರು, ಅದನ್ನ ಪ್ಯಾಕ್ ಮಾಡಿ ಇಡ್ತಾಯಿದ್ವಿ. ಸೊ ಅದನ್ನೊಂದು ಕ್ಯಾಪ್ಚರ್ ಮಾಡಿಕೊಂಡೆ, ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಬನ್ನಿ, ಇನ್ನೂ ತುಂಬ ಇದೆ ಏನೆಲ್ಲ ಮಾಡ್ಕೊಳ್ತೀವಿ ಪ್ರಿಪ್ರೇಷನ್ ಅಂತ ಹೇಳ್ಬಿಟ್ಟು ನೋಡಿ. ನಮ್ಮ ಕಡೆ ಹೆಂಗೆ ಅಂದರೆ, ತುಂಬ ಜನ ಇದ್ದರೆ ಈ ಥರ ಕೊಟ್ಟೆ ಕಡುಬು ಮಾಡಿಬಿಡ್ತಾರೆ. ತುಂಬ ಜನರಿಗೆ ಆಗಷ್ಟು ಆಗ್ಬೋದು, ಆಮೇಲೆ ಚೆನ್ನಾಗಿ ಕೂಡ ಇರುತ್ತೆ ಕೊಟ್ಟೆ ಕಡುಬು. ಅದಕ್ಕೋಸ್ಕರ ಸೊ ಎಲ್ಲರೂ ಸೇರಿಬಿಟ್ಟು ಇಲ್ಲಿ ಕೊಟ್ಟೆ ಕಡುಬು ಮಾಡ್ತಾಯಿದ್ರು. ಇದನ್ನು ನಾವು ದೀಪಾವಳಿ 1 ಟೈಮ್ ಮಾಡ್ತೀವಿ ಅಷ್ಟೇ, ಬಟ್ ಆದರೂ ತುಂಬ ಜನ ಇದ್ದಾಗ ಮಾಡಿದರೆ ತುಂಬ ಜನರಿಗೆ ತಿಂಡಿ ಕೂಡ ಆಗುತ್ತೆ, ಹಾಗೆ ಒಂದು ಮೇನ್ ತಿಂಡಿ ಕೂಡ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಮಾಡ್ತಾಯಿದ್ದಾರೆ. ಸೊ ಇದು ನಾಳೆ ಬೆಳಗ್ಗೆಗೆ ಅಂತ, ಅಂದರೆ ಗೃಹ ಪ್ರವೇಶದ ಹಿಂದಿನ ದಿನದ್ದು ಆ್ಯಕ್ಚುಲಿ ಇದು ಬ್ಲಾಗ್ ಬಂದುಬಿಟ್ಟು ಅದರದ್ದು ಅವತ್ತಿನ ತಿಂಡಿಗೋಸ್ಕರ ಮಾಡ್ತಾಯಿದ್ದೀವಿ.
ನಾಳೆ ಬೆಳಗ್ಗೆ ಬೇಗನೆ ಒಂದು 6 ಗಂಟೆಗೆ ಇಲ್ಲ 6:15 ಮುಹೂರ್ತ ಸ್ಟಾರ್ಟ್ ಆಗುತ್ತೆ ಗೃಹ ಪ್ರವೇಶದ್ದು. ಆ ಟೈಮಲ್ಲಿ ಗೃಹ ಪ್ರವೇಶ ಆಗಬೇಕು. ಸೊ ಅದಕ್ಕೆ ಎಲ್ಲ ನಾಳೆಗೆ ಏನೇನು ಬೇಕು ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಹಾಗೆಯೇ ಹಳೆ ಮನೆಯಿಂದ ಹೊಸ ಮನೆಗೆ ಸ್ವಾಮಿಯರಿಗೆ ಏನೇನು ಬೇಕು ಅಂದರೆ ಪೂಜೆ, ಗೃಹ ಪ್ರವೇಶ, ಇಷ್ಟು ಗಡ್ಬಿಡಿಂದ ಕೆಲಸಗಳೆಲ್ಲ ಆಗ್ತಾಯಿದೆ. ಸೊ ಊರಿಗೆ ಹೋಗಿ ಬಂದಿದ್ದಾಯಿತು. ಇವತ್ತು ನಾಳೆ ಬಂದುಬಿಟ್ಟು ಗೃಹ ಪ್ರವೇಶ. ಸೊ ಸಖತ್ತಾಗಿರುತ್ತೆ. ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಓಕೆನಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇನ್ನು ಏನು ಅಂದರೆ ಏನೂ ರೆಡಿ ಆಗಿಲ್ಲ. ನಾನು ಸ್ಯಾರಿ ಪಿನ್ ಮಾಡ್ಕೊಂಡು ಅಂದ್ಕೊಂಡಿದ್ದೀನಿ, ನೋಡಬೇಕು. ಇರ್ರಿ ಇಲ್ಲ ಹೋಗುವ. ಆ್ಯಂಡ್ ಮೇನ್ ಆಗಿ ಈ ಒಂದು ವಿಡಿಯೋದಲ್ಲಿ ಹೈಲೈಟ್ ಅಂತ ಅಂದರೆ ನಮ್ಮ ರಂಗೋಲಿ. ಸೊ ಇದನ್ನು ಏನಿಲ್ಲ ಅಂತ ಅಂದರೆ ಒಂದು 3 ರಿಂದ 4 ತಾಸು ಹಾಕಿದ್ದೀವಿ ಅಂತಲೇ ಹೇಳ್ಬೋದು. ಸೊ ಮಿನಿಮಮ್ ಅಂದ್ಕೊಂಡಿದ್ದೀನಿ ಅಷ್ಟು ತಾಸು ಆಗಿದೆ ಅಂತ ಹೇಳಿಬಿಟ್ಟು. ಸೊ ಫಸ್ಟ್ ನಾನು ಹೇಳಿದ್ದೆ ನಿಮಗೆ ಚುಕ್ಕಿ ರಂಗೋಲಿ ನಂಗೆ ಬರೋದಿಲ್ಲ ಅಂತ. ಸೊ ಪೂರ್ಣ ರಂಗೋಲಿ ಹಾಕಿದೆ. ಸೊ ಚೆನ್ನಾಗಿ ಬಂತು. ಅದಕ್ಕೆ ಅಕ್ಕಂದ್ರೆಲ್ಲ ಸೇರಿಬಿಟ್ಟು, ಅಕ್ಕ ಹಾಗೆ ತಂಗಿ ಎಲ್ಲ ಸೇರಿಬಿಟ್ಟು ಕಲರಿಂಗ್ ಮಾಡ್ತಾಯಿದ್ದಾರೆ. ಸಖತ್ತಾಗಿ ಬಂದಿತ್ತು ಮಾತ್ರ. ಅದು ಪೂರ್ತಿ ಆದಮೇಲೆ ನೋಡಿ ತುಂಬ ಚೆನ್ನಾಗಿದೆ. ಸ್ವಲ್ಪ ಇನ್ನೂ ಬೆಳೆಸ್ಬೋದಿತ್ತು, ಬಟ್ ಜಾಸ್ತಿ ಆಗಿಬಿಟ್ರೆ ಮಕ್ಕಳೆಲ್ಲ ತುಳಿದ್ಬಿಡ್ತಾರೆ, ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಅಷ್ಟೊಂದು ದೊಡ್ಡದು ಅಲ್ಲ, ಅಷ್ಟೊಂದು ಚಿಕ್ಕದು ಅಲ್ಲ, ಆ ಥರ ಮೀಡಿಯಮ್ಮಾಗಿ ಹಾಕಿದ್ದೀವಿ. ಸಖತ್ತಾಗಿತ್ತು ಮಾತ್ರ. ಕಲರಿಂಗ್ ಮಾಡಾದಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಾಯಿತ್ತು ಅಂತಂದರೆ ಎಲ್ಲರೂ ಅದನ್ನೇ ಹೇಳ್ತಾಯಿದ್ರು, ತುಂಬ ಚೆನ್ನಾಗಿದೆ ಅಂತ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಪೂರ್ತಿ ನೋಡಿ. ವ್ಲಾಗ್ ಸ್ವಲ್ಪ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಓಕೆನಾ? ತಪ್ಪದೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಹೇಳ್ದಂಗೆ ಇಲ್ಲಿ ಪುರೋಹಿತರೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಒಳಗಡೆ ಪೂಜೆಗೆ ನಾಳೆ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಅವರಿಗೆಲ್ಲ ಐಟಮ್ ಎಲ್ಲ ಎತ್ತೆತ್ತು ಕೊಡ್ತಾ ಇದ್ವಿ. ಅವರು ಆಲ್ರೆಡಿ ಮೂರ್ತಿಗಳು ಕೂರಿಸ್ಬಿಟ್ಟು ನಾಳೆ ಪೂಜೆಗೆ ಹೋಮಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ರೆಡಿ ಮಾಡ್ಕೊಳ್ತಾ ಇದ್ರು, ನಾವೆಲ್ಲ ತಂದು ಕೊಡ್ತಾ ಇದ್ವಿ ಅವರಿಗೆ. ಸೊ ಈ ಸ್ವಾಮಿಯರು ಬಂದುಬಿಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನಾನು ಅಂದ್ಕೊಂಡೆ ಇನ್ನೂ ಸಿಂಪಲಾಗಿ ಮಾಡ್ತಾರೆ ಅಂತ, ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮೂರ್ತಿ ಎಲ್ಲ ಕೂರಿಸ್ಬಿಟ್ಟು ಅದಕ್ಕೆ ಅಲಂಕಾರ ಎಲ್ಲ ಮಾಡಿಬಿಟ್ಟು ಚೆನ್ನಾಗಿ ಮಾಡ್ತಾಯಿದ್ರು. ಸೊ ಹಾಗೆ ಎಲ್ಲ ಅಂದರೆ ಮನೆ ತುಂಬ ಕಳಸಗಳನ್ನ ಇಟ್ಬಿಟ್ಟು ಆ ಥರ ಪೂಜೆ ಮಾಡ್ತಾರೆ. ಗೃಹಪ್ರವೇಶ ಅಂದರೆ ಅದೇ, ಒಂದು ಮನೆಗೆ ಬರಬೇಕಂತ ಅಂದರೆ ಆ ಮನೇಲಿರೋ ನೆಗೆಟಿವಿಟೀಸ್ ಎಲ್ಲ ತೆಗೆದುಬಿಟ್ಟು ಒಂದು ಪಾಸಿಟಿವ್ ಎನರ್ಜಿ ತುಂಬೋದೇ ಒಂದು ಪೂಜೆ ಅಂದರೆ ಹೋಮ. ಸೊ ಅದು ಒಂದು ಒಳ್ಳೆ ಥರದಿಂದ ನಡೆದ್ರೆ ಮನೆಯಲ್ಲಿ ಎಲ್ಲ ಯಾವಾಗಲೂ ಖುಷಿ ಸಮೃದ್ಧಿ ಎಲ್ಲ ತುಂಬಿರುತ್ತೆ ಅಂತ ಹೇಳ್ತಾರೆ. ಸೊ ಅದೇ ಥರ ಹೋಮ ಆದರೆ ಸಾಕು. ಆಮೇಲೆ ಗೋವು ಮನೆಗೆ ಯಾವಾಗ ಎಂಟ್ರಿ ಕೊಡುತ್ತೆ ಆವಾಗ ಏನೇ ಒಂದು ನೆಗೆಟಿವ್ ಎನರ್ಜಿ ಇದ್ರೂ ಮನೆಯಿಂದ ಆಚೆ ಹೋಗುತ್ತೆ. ಸೊ ಅದನ್ನೇ ಗೃಹ ಪ್ರವೇಶ ಅನ್ನೋದು. ಗೃಹ ಪ್ರವೇಶ ಅಂತ ಅಂದರೆ ಮನೆಗೆ ಬಂದು ಉಳ್ಕೊಳ್ಳೋದಲ್ಲ. ಸೊ ಆ ಮನೆಗೆ ಒಂದು ಜೀವ ತುಂಬೋದೇ ಗೃಹ ಪ್ರವೇಶ. ಸೊ ಇದು ನನಗೆ ಅನಿಸಿದ ಪ್ರಕಾರ ನಾನು ಹೇಳಿದ್ದೀನಿ. ನಿಮಗೇನಾದರೂ ಬೇರೆ ಥರ ಅನಿಸಿದರೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಓಕೆನಾ? ನೋಡಿ ಆಲ್ರೆಡಿ ಎಲ್ಲ ಫುಲ್ ರೆಡಿ ಆಗಿದೆ. ಬನ್ನಿ ಇವತ್ತಿನ ಬ್ಲಾಗಲ್ಲಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ.